ಹೊಸ ಪ್ರಸಂಗದ ಹಾವಳಿ. ಪ್ರಸಂಗ ಬರೆದವರಿಗೆ 100 ಪ್ರಯೋಗ ಮಾಡಲೇಬೇಕು. ಶತಮಾನೋತ್ಸವ ಆಚರಣೆ ಮಾಡಿ ಅವರಿಗೆ ಒಂದು ಸನ್ಮಾನ ಆಗಲೇಬೇಕು. ನನಗೆ ತಲೆ ಹಾಳಾಗೋದು. ಇದನ್ನ ಹೀಗೆ ಬಿಟ್ರೆ ನಮ್ಮ ಕತೆ ಮುಗಿದೋಗ್ತದೆ. ತಲೆ ಹಾಳಾಗೋದು ಒಳ್ಳೇದು, ನಾಳೆ ಬಿಡುದು ಒಳ್ಳೇದು. ನನ್ನ ಕಣ್ಣೆದುರು ಹೇಳಿದ್ದಾರೆ, ಇಲ್ಲಿ ಬಡಗ್ ನಡೆಯುವುದಿಲ್ರಿ. 4 ದಿವಸ ನೀವು ಪೆಟ್ಟಿಗೆ ಕಟ್ಕೊಂಡು ಓಡ್ತೀರಿ. ನಾನು ಒಂದು ಆಟಕ್ಕೆ ಮಾತ್ರ ನಿಮ್ಮನ್ನು ಕರಿತೀವಿ. ಅದೇನು ಹಾಗೆ ಹೇಳ್ತೀರಿ, ಉಳಿದಾಟಕ್ಕೆ ನೀವೇ ಬರ್ತೀರಿ ಅಂತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸ ಪ್ರಸಂಗದ ಹಾವಳಿ. ಹೊಸ ಪ್ರಸಂಗ ಅಂದ್ರೆ ಸಿದ್ಧ ಮಾದರಿ ನಾಟಕದಲ್ಲಿ ಈ ಒಂದು 10-15 ದಿವಸದಲ್ಲಿ ಒಂದು ಮಾದರಿ ಸಿದ್ಧ ಆಗ್ತದೆ. ಅದೇ ಡೈಲಾಗ್ ಅಷ್ಟನ್ನೇ ಹೇಳ್ಬೇಕು. ಅದ್ರ ಬಿಟ್ಟು ನೀವು ಬೇರೆ ಹೇಳ್ಬಿಟ್ರೆ ಅವನು ಮುಂದೆ ಹೋಗುದಿಲ್ಲ. ನಾಟಕವೇ ಪ್ರಸಂಗ ಬರೆದವರಿಗೆ 100 ಪ್ರಯೋಗ ಮಾಡಲೇಬೇಕು. ಶತಮಾನೋತ್ಸವ ಆಚರಣೆ ಮಾಡಿ ಅವರಿಗೆ ಒಂದು ಸನ್ಮಾನ ಆಗಲೇಬೇಕು. ಅಷ್ಟರವರೆಗೂ ಹೊಸ ಪ್ರಸಂಗ ಕೊಡ್ತಾ ಇದ್ರು. ನನಗೆ ತಲೆ ಹಾಳಾಗೋದು. ನಾನು ಬೇಕಷ್ಟು ಹೊಸ ಪ್ರಸಂಗ ವೇಷ ಮಾಡಿದವ. ಇದನ್ನ ಹೀಗೆ ಬಿಟ್ರೆ ನಮ್ಮ ಕತೆ ಮುಗಿದೋಗ್ತದೆ. ಪೌರಾಣಿಕರ ಕತೆ ನಮ್ಗೆ ಪೌರಾಣಿಕರೇ ಮರ್ತೋಗ್ಬೋಡ್ತಾರೆ. ಆಗಲಿಕ್ಕೆ ಇಲ್ಲ. ಆ ಕಾಲದಲ್ಲಿ ಮೇಳ ಬಿಡುವಲ್ಲಿ ಯೋಚನೆ ಮಾಡೋದು ಸುಲಭ ಅಲ್ಲ. ನಮ್ಮ ಮನೆಯವರೆಲ್ಲ ಕಂಗಾಲಾಗಿದ್ದಾರೆ. ಆ ಮೇಳ ಬಿಡುವುದು ಬೇರೆ ನಮ್ಮ ಎಂತೂ ಬರುವುದಿಲ್ಲ. ನೀವೇ ತೋಟದ ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಮುಂದೆ ಎಂತ ಮಾಡ್ತಾ ಗೊತ್ತಿಲ್ಲ. ಮೇಳದಲ್ಲಿ ತಲೆ ಹಾಳಾಗ್ತದೆ. ನನಗೆ ತಲೆ ಹಾಳಾಗೋದು ಒಳ್ಳೇದು, ಮೇಳ ಬಿಡುದು ಒಳ್ಳೇದು. ಮೇಳ ಬಿಟ್ಟೆ. ಮೇಳ ಬಿಟ್ಟ ಮೇಲೆ ಮುಂದೆ ಮೇಳ ಬಿಡುವಾಗ ಇದೆಯೋ ಮೊದಲು ಬಿಡ್ಬೇಕು, ಇಷ್ಟೇ. ಮೇಳ ಬಿಟ್ಟ ಮೇಲೆ ಪೌರಾಣಿಕ ತಂಡ ನಾನು ಕಟ್ಟಬೇಕು. ಅದು ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾ. 2002ರಿಂದ ಪೂರ್ಣಚಂದ್ರ ಸುಳು 2001ರವರೆಗೆ ಮೇಳದಲ್ಲಿದ್ದೆ. ಲೆಕ್ಕ ಹಾಕಿದ್ವಿ ಎಷ್ಟು ವರ್ಷ? 22 ವರ್ಷ. 22 ವರ್ಷಗಳ ಸರಿ, ಸುಮಾರು 22 ವರ್ಷಗಳಿಂದ 10 ವರ್ಷದ ಹಿಂದೆ ಮೇಳ ಬಿಡುವ ಧೈರ್ಯ ಮಾಡಿ. ಅವು ಸೀಮಿತ ಅವಧಿ ಆಟ ಎಲ್ಲ ನಡೆಯುವುದಿಲ್ಲ. ಯಾವ ಧೈರ್ಯದಲ್ಲಿ ನಾನು ಬಿಟ್ಟರೆ ನನಗೆ ಅದಕ್ಕೆ ಕಾಲಾಯ ತಸ್ಮೇನ ಆ ದೈವ ಸಂಕಲ್ಪವೇ. ನಮ್ಮ ಮನಸ್ಸು ಕೇಳಲೇ ಇಲ್ಲ. ಇಲ್ಲ ಹೌದು, ಸಾಧ್ಯ ಸಿದ್ಧ ಮಾತ್ರ ನಾನು ಸಾಧ್ಯವೇ ಇಲ್ಲ. ನಾ ಪೌರಾಣಿಕ ಯಾವ ಪಾತ್ರವನ್ನು ಒಂದ್ ದಿವ್ಸ ಮಾಡುವುದಿಲ್ಲ. ನನಗೆ ಇದು ಸಿದ್ಧ ಮಾಡಿದ್ರೆ ನಾವು ಬೇರೆ ಉಳಿದವರಿಗೆ ತೊಂದರೆ ಆಗ್ತದೆ. ಪೌರಾಣಿಕ ಆ ಸಮಸ್ಯೆ ಇಲ್ಲ. ಸಿದ್ಧ ಮಾದರಿ ಆಗುದಿಲ್ಲ ನನಗೆ. ಪೌರಾಣಿಕದಲ್ಲಿ ಸಿದ್ಧ ಮಾದರಿ ಆಗಿದೆ. ಇಷ್ಟೇ ಹೇಳ್ಬೇಕು. ಅಲ್ಲಿ ಮನಸ್ಸು ಮಾಡಿ ನೀವು ಬದಲಾಗಿ ಬಿಟ್ರಿ. ಹೌದು, ಪೌರಾಣಿಕ ಆಗ್ಬೇಕು. ಅದು ಸಿದ್ಧ ಮಾದರಿ ಆಗ್ಬಾರ್ದು ಅಂತಲೇ. ಸಿದ್ಧ ಮಾದರಿ ಆಗ್ಬಾರ್ದು. ಖಂಡಿತ ತಾವ ಆ ಪೌರಾಣಿಕದ ಒಲವಿನಿಂದ ಸಿದ್ಧ ಮಾದರಿ ಆಗಬಾರದು ಎನ್ನುವುದಾಗಿ ಬೇರೆ ತಮ್ಮ ಮೇಳವನ್ನು ಕಟ್ತೀನಿ. ಕಾರ್ಯಕ್ರಮಗಳು ಬರ್ತಾವೆ. ಆಗ ತಮ್ಮ ಮೇಳಕ್ಕೆ ಹೋಗ್ಲಿಲ್ಲ ಎನ್ನುವಂತ ಖೇದ ಅಲ್ಲಿಗೆ ಹೋಯ್ತು, ನಿವಾರಣೆ ಆಯ್ತು. ಅಷ್ಟು ಸುಲಭದಲ್ಲಿ ಬರಲಿಲ್ಲ ಅದು. ಅದಕ್ಕೆ ಭಾರಿ ಹೋರಾಟ ಮಾಡಿದೆ ನಾನು. ಖಂಡಿತ. ನಾನು ಮೈಸೂರಿಗೆ ಹೋದೆ. 1 ತಿಂಗಳು ಉಳಿದೆ. ಪ್ರಾಯೋಜಕರು ಹುಡುಕಿದೆ. 1 ವಾರ ಸಪ್ತಾಹ ಮಾಡಿದೆ. ಹಾಗೆ 3 ವರ್ಷ ಮೈಸೂರು ಸಪ್ತಾಹ. ಪುತ್ತೂರಿಗೆ ಹೋದೆ. ಅಲ್ಲಿ 1 ತಿಂಗಳು ಉಳಿದೆ. ಅಲ್ಲಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡುದು. ಟೆಂಕನ ಏರಿಯಾ. ಫಸ್ಟ್ ವರ್ಷ ಯಕ್ಷ ಪಕ್ಷ 15 ದಿವಸ. 15 ದಿವಸ ನಾವು ಒಬ್ಬರನ್ನ ಕರ್ಕೊಂಡು ಹೋದಾಗ ಪ್ರತ್ಯಕ್ಷ ನನ್ನ ಕಣ್ಣೆದುರು ಹೇಳಿದ್ದಾರೆ, ಇಲ್ಲಿ ಬಡಗ್ ನಡೆಯುವುದಿಲ್ರಿ. 4 ದಿವಸ ನೀವು ಪೆಟ್ಟಿಗೆ ಕಟ್ಕೊಂಡು ಓಡ್ತೀರಿ. ಆವಾಗ ನಾ ಅವ್ರ ಹತ್ರ ಹೇಳಿದ ಮಾತು, ನಾನು ಒಂದು ಆಟಕ್ಕೆ ಮಾತ್ರ ನಿಮ್ಮನ್ನು ಕರಿತೇವೆ. ಅದೇನು ಹಾಗೆ ಹೇಳ್ತೀರಿ, ಉಳಿದಾಟಕ್ಕೆ ನೀವೇ ಬರ್ತೀರಿ ಅಂತ. ಒಂದು ಆಟಕ್ಕೆ ನಿಮ್ಮನ್ನು ಕರೀತೇನೆ, ಯಾಕೆ ಹಾಗೆ ಹೇಳ್ತೀರಿ? ಉಳಿದಾಟಕ್ಕೆ ನೀವೇ ಬರ್ತೀರಿ ಅಂತ. ಅದು ಎಷ್ಟು ಧೈರ್ಯ ಇರ್ಬೋದು ಲೆಕ್ಕ ಹಾಕಿದೆ. ಹಾಗೆ ಆಯ್ತಲ್ಲ. ಟೆಂಕನ ಏರಿಯಾ 4 ದಿವಸಕ್ಕೆ 6 ಗಂಟೆ ಆಟ ಅಂದ್ರೆ 6 ಗಂಟೆ 5 ನಿಮಿಷ ಇರಬೇಕು. ಹಿಂಗಾಗ ರಂಗಸ್ಥಳ. ಹಿಮ್ಮ್ಯಾಗರು ಪೇಟ ಕಟ್ಲೇಬೇಕು. ಹಿಮ್ಮ್ಯಾಗರಿಗೆ ರಂಗಸ್ಥಳದ ಚಾ ಕೊಡುದಿಲ್ಲ. ಬೇಕಾದ್ರೆ ಒಳಗೆ ಬಂದು ಕುಟ್ಕೊಂಡು ಹೋಗ್ಬೇಕು. ಯಾರು ಪ್ಯಾಂಟ್ ಹಾಕೊಂಡು ರಂಗಸ್ಥಳ ಕೊಡುದು ಇಲ್ಲ. ಅಷ್ಟ ಟೈಮ್ ಟು ಟೈಮ್. ಎಷ್ಟಾಯ್ತು ಕೇಳಿದ್ರೆ ಓಪನ್ ಥಿಯೇಟ್ರು 2000 ಚೇರು. ಆಚೆ ಈಚೆ ಬಿಲ್ಡಿಂಗ್ ನಲ್ಲಿ ಜನ ಮೇಲೆ ನೋಡ್ಲಿ
ಕಡೆ ಕಂಟ್ರೋಲ್ ಮಾಡ್ಲಿಕ್ಕಾದ್ರೆ 3 ಟಿವಿ ಅವರು ಲೈವ್ ಕೊಡ್ಲಿಕ್ಕೆ ಶುರು ಮಾಡಿದ್ರು, 3 ಟಿವಿ ಅವರು. ಆದ್ರೂ ಸಹಿತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿ. 15 ದಿವಸ ನೆರವೇರುತ್ತೆ ಅಂತ. ಅದಕ್ಕೆ 1 ದಿವಸ ಕಾಯ್ತೀರಿ, 1 ದಿವಸ ನೀವು ಬರ್ತೀರಿ, ಬಂದ್ರಲ್ಲ. ಅದೇ ಸ್ಥಳದಲ್ಲಿ 4 ವರ್ಷ ಯಕ್ಷದಶ, ಯಕ್ಷ ಅಷ್ಟ, ಯಕ್ಷ ಸಪ್ತ, ಒಟ್ಟು 45 ಆಟವನ್ನು ಒಂದೇ ಪ್ಲೇಸ್ ಟೆಂಟ್ನಲ್ಲಿ